ಇವತ್ತಿನ ಸಮಸ್ಯೆ ಆಗ್ತಾಯಿತ್ತಾ? ನಕಾರಾತ್ಮಕ ಎಲ್ಲದ ಇಲ್ಲ. ನಮಗೆ ಅನ್ಯಾಯ ಆಗ್ಯದಪ್ಪ, ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ಕೇಳಿದ್ರೆ ಏನೋ ಒಂದಿಷ್ಟು ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮುಗಿದೋಗ್ಬಿಡ್ತಾ, ಅವ್ರು ಶಿಕ್ಷೆ ಕೊಟ್ಟಂಗೆ ಅಂತ. ಈ ತಪ್ಪು ಯಾರಿಂದ ಆಗಿದೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. NTA ಯಾಕೆ ನೀವು ಅದಕ್ಕೆ ಯಾಕೆ ಕೊಟ್ಟು ಅದನ್ನ ಯಾಕೆ ನೀವು ಎಕ್ಸಾಮ್ ಮಾಡಿ ಎಲ್ಲಿ ತಪ್ಪಾಗ್ಯದ ಅವ್ರು ಶಿಕ್ಷೆ ಕೊಡಿಸುವಂಥ ಅದು 3 ದಾಖಲೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅಲ್ಲಿ ತಪ್ಪಾಗ್ಯದ ಮಾಡ್ತಾ ಇದ್ದಾರೆ ಅವರು. ನೀಟಿದ್ದಾಯಿತು, CBSE ನಿಮಗೆ ಗೊತ್ತದ, 18-19 ಲಕ್ಷ ಹುಡುಗರು ಎಕ್ಸಾಮ್ ಕೊಡ್ತಿದ್ದಾರೆ. ಅವರು ಇವತ್ತು ಅವ್ರು ಸರಿಯಾಗಿ ರಿಸಲ್ಟ್ ಮಾಡ್ತಾ ಇಲ್ಲ. 3 ಭಾಷೆನೋ ಯಾವುದು ಏನು ಒಂದಕ್ಕೊಂದು ಸಂಬಂಧ ಇಲ್ಲಂಥದ್ದು. ಇವತ್ತು CBSE ಹುಡುಗರು ಎಲ್ಲ 17-18 ವರ್ಷದ ಮಕ್ಕಳು ಇವರೆಲ್ಲ. ಇವ್ರು ಯಾರು ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾರೆ? ಇದನ್ನು ಮೊದಲು ಕ್ಲಿಯರ್ ಮಾಡಬೇಕಾಗ್ಯಾರ. ಎಲ್ಲರಿಗೂ ಉದ್ಯೋಗ ಒದಗಿಸ್ಕೊಟ್ಟಿದ್ದಾರೆ. ಪ್ರತಿ ವರ್ಷ 2 ಕೋಟಿಗಳ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಮೋದಿಯವರು. ಇವತ್ತು ನಕಾರಾತ್ಮಕ ಪ್ರಶ್ನೆ ಇಲ್ಲ, ಪಾಸಿಟಿವ್ ಇರ್ತೈತಲ್ಲ. ಅದನ್ನಾಗಿ ಇಲ್ಲಿವರೆಗೆ ಮಾಡಲಿಕ್ಕಾಗಲಿಲ್ಲ ಅನ್ನೋದನ್ನು ಸ್ವಯಂಮನಸ್ಸು ಯಾಕೆ ಮಾಡ್ಕೊಳ್ತಾ ಇಲ್ಲ ಮೋದಿಯವರಾಗಲಿ ಅಥವಾ ಅವರ ಅಧ್ಯಕ್ಷರಾಗಲಿ? ಇವತ್ತು ವಾಂಗ್ಚುಕ್ ಬಂದಿದ್ದಾಗಿರ್ಬೋದು, ಮತ್ತೊಬ್ಬರು ಬಂದಿದ್ದಾಗಿರ್ಬೋದು, ಹೋರಾಟ ಮಾಡೋದಾಗಿರ್ಬೋದು, ದಿಪ್ಕೆ ಇವತ್ತು ಯಾವುದೋ ಒಂದೊಂದು ಕೂಡ ಇವತ್ತು ಆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದ್ದಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಏನು? ಇಲ್ಲಿ ನಿರುದ್ಯೋಗ, ಇಲ್ಲಿ ಬಡತನ, ಅದು ಮತ್ತು ಪೇಪರ್ ಲೀಕ್ಸ್. ಯಾರು 49 ಸಲ ಅಂತಾರೆ, ಯಾರು 89 ಸಲ ಅಂತಾರೆ. ಇಲ್ಲಿವರೆಗೆ ನಡೆದು ಪ್ರತಿಯೊಂದರಲ್ಲೂ ಸ್ಟೇಟ್ದು ಎಕ್ಸಾಮ್ ಇರಲಿ, ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಸೆಂಟ್ರಲ್ UPSC ಅಂಡರ್ದಲ್ಲಿ ನಡೆಯುತ್ತೆ ಎಕ್ಸಾಮ್ಗಳಾಗಲಿ, ಅದ್ರ ಜೊತೆಗೆ ಈ ನೀಟಂತೆ ಅತಿ ತಮ್ಮ ಜೀವಿತದ ಬಹುಭಾಗದ ಅರ್ಥವನ್ನು, ದುಡ್ಡನ್ನು ಅಲ್ಲಿ ಹೇಗೆ ಕಲಿಸ್ತಾ ಇರ್ತಾರೆ ತಮ್ಮ ಮಕ್ಕಳಿಗೆ. ಅವ್ರ ಬದುಕ ಇವತ್ತು ನೆಲೆ ಕಾಣದ ಹೋದ್ರೆ ಬದುಕೇನವ್ರು ನಾಳೆ ಭವಿಷ್ಯನ. ಮತ್ತು ಪ್ರೈವೇಟ್ದಲ್ಲಿ ಕೋಟಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. MBBS ಮತ್ತು ಡಾಕ್ಟರ್ ಅವಸರ ಪಾಪ ಅವ್ರಿಗೆ ಅದೇ 1 ಲಕ್ಷ 2 ಲಕ್ಷ 5 ಲಕ್ಷ ಹೊತ್ತು ಗಳಿಸೋದ್ರೆ ಇಡೀ ಜೀವನ ಅವ್ರಿಗೆ ಬಗೆಹರಿದು ಹೋಗ್ಬಿಟ್ಟಿರ್ತದೆ. ಆ ಮಕ್ಕಳು ಇವತ್ತು ಕೇಳ್ತಾ ಇದ್ದಾರೆ ಸರಿಯಾಗಿ ಎಕ್ಸಾಮ್ ನಡೆಸ್ಕೊಡ್ರಿ. ಈ ಪಾಪ ಎಲ್ಲ ಹುಡುಗರು ಡಿಸ್ಟೆನ್ಸ್ ಎಷ್ಟೇ ಐತೆ ಇವತ್ತು. ಪೇಪರ್ ಲೀಕ್ ಮಾಡಿದ ಮಕ್ಕಳು ಹೇಳಿದ್ರೆ, ಅವ್ರ ತಂದೆ ಹೇಳಿದ್ರೆ, ಯಾರು ಸಲುವಾಗಿ ಮಾಡಿದ್ರು ಅದನ್ನೆಲ್ಲ? ಅಲ್ಲಿ ಕೋಟಿ ದುಡ್ಡು ಹರಿದಾಡೋದಂತ ಅವ್ರದ್ದು ಆರೋಪ ಅದ. ಆ ಆರೋಪ ಮಾಡಿದ್ರು ಅರ್ಥ ಅದ. ಯಾಕೆಂದರೆ ಪ್ರೈವೇಟ್ದಲ್ಲಿ ಕೋಟಿ